ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬೆಣ್ಣೆನಗರಿ ಕನ್ನಡ ವ್ಲಾಗ್ಸ್ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಈ ಬೆಣ್ಣೆನಗರಿ ಅಂತಲೇ ಫೇಮಸ್ ಆಗಿರುವಂಥ ಬೆಣ್ಣೆ ದೋಸೆನೇ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬೋದು. ಇದು ಈ ಬೇರೆ ದೋಸೆ ಟ್ರೈ ಮಾಡ್ತೀವಲ್ಲ, ಈ ಸಾದಾ ದೋಸೆಗಿಂತ ಒಂದು ಸ್ವಲ್ಪ ಟೇಸ್ಟು ಚೇಂಜ್ ಆಗಿರುತ್ತೆ ಅಷ್ಟೇ. ಕರೆಕ್ಟ್ ಮೆಜರ್ಮೆಂಟಲ್ಲಿ ಮಾಡಿದರೆ ಈ ರೀತಿ ಕೆಳಗಡೆ ಕ್ರಿಸ್ಪಿಯಾಗಿ ಮೇಲ್ಗಡೆ ಸ್ಮೂತಾಗಿರುವಂಥ ಬೆಣ್ಣೆ ದೋಸೆನ ನಾವು ಮನೆಯಲ್ಲಿನೇ ರೆಡಿ ಮಾಡ್ಬೋದು. ನೋಡಿ ಯಾವ ರೀತಿ ಇದೆ ಅಂತ. ಕೆಳಗಡೆ ಕ್ರಿಸ್ಪಿಯಾಗಿರುತ್ತೆ, ಮೇಲ್ಗಡೆ ಸಾಫ್ಟಾಗಿರುವಂತಹ ಬೆಣ್ಣೆ ದೋಸೆ ರೆಸಿಪಿನ ಮಾಡೋಣ. ಇದು 2 ತರಹ ದೋಸೆ ಬರುತ್ತೆ. ನಾನು ಟ್ರೈ ಮಾಡಿದ್ದು ಈ ರೀತಿ ಕೆಳಗಡೆ ಕ್ರಿಸ್ಪಿಯಾಗಿ ಮೇಲ್ಗಡೆ ಸಾಫ್ಟಾಗಿ ಬಂದಿರುತ್ತೆ. ಇನ್ನೂ ಒಂದು ಕೆಲ ಕಡೆ ಹೋಟೆಲ್ಗಳಲ್ಲಿ ಕ್ರಿಸ್ಪಿಯಾಗಿ ಮಾಡಿಕೊಡ್ತಾರೆ. ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಫಸ್ಟ್ ಬಂದುಬಿಟ್ಟು ಒಂದು ಗ್ಲಾಸು ಅಥವಾ ಈ ರೀತಿ ಯಾವುದರದ್ದು ಒಂದು ಅಳತೆ ಕಪ್ಪನ್ನು ತಗೊಳ್ಳಿ. ಇದರಲ್ಲಿ 3 ಕಪ್ಪಷ್ಟು ನಾನು ಅಕ್ಕಿನ ಹಾಕ್ಕೊಂಡಿದ್ದೀನಿ. ಹಾಗೆ 3/4 ಕಪ್ಪಷ್ಟು ಉದ್ದಿನಬೇಳೆ ಅಥವಾ ಉದ್ದಿನಕಾಳು ಯಾವುದಾದ್ರೂ ಹಾಕ್ಕೊಳ್ಳಿ. ಇದೇ ಕರೆಕ್ಟ್ ಮೆಜರ್ಮೆಂಟಲ್ಲಿ ಮಾಡಿದರೆ ಕರೆಕ್ಟ್ ಆದಂತಹ ಈ ಸಾಫ್ಟಾಗಿ ಗರಿ ಗರಿ ಆದಂತಹ ನಾವು ಬೆಣ್ಣೆ ದೋಸೆನ ಮಾಡ್ಬೋದು. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನಾನು 1 ಸ್ಪೂನಷ್ಟು ಮೆಂತ್ಯಕಾಳನ್ನ ಹಾಕ್ಕೊತಾ ಇದ್ದೀನಿ. ಸೇಮ್ ಪ್ರೊಸೀಜರ್ ಇತ್ತು. ಹಾಗೆ ಸ್ವಲ್ಪ ಈ ಅಳತೆಗಳು ಕರೆಕ್ಟಾಗಿ ಮಾಡಿದರೆ ತುಂಬಾ ಈಸಿಯಾಗಿ ನಾವು ಈ ಬೆಣ್ಣೆ ದೋಸೆನ ಮಾಡ್ಕೋಬೋದು. ನೋಡಿ, ಇದನ್ನು ಒಂದು 3-4 ಸಾರಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಹಾಕಿ ಒಂದು 5-6 ತಾಸು ನಾವು ನೆನೆಯೋಕ್ಕೆ ಇಡಬೇಕು ಚೆನ್ನಾಗಿ. ನೋಡಿ, ಇವಾಗ 5-6 ತಾಸು ಆಗಿದೆ. ನಾನು ಸಂಜೆ ಹೊತ್ತರಲ್ಲಿ ಇದನ್ನು ರೆಡಿ ಮಾಡ್ಕೊತ. ನೋಡಿ, ಇದನ್ನು ಮಿಕ್ಸಿ ಜಾರಿಗೆ ಹಾಕುವ ಒಂದು 10 ನಿಮಿಷ ಮುಂಚೆ ನಾನು ಒಂದು ಅರ್ಧ ಕಪ್ಪಷ್ಟು ಅವಲಕ್ಕಿನ ನೆನೆಯೋಕ್ಕೆ ಇಡ್ತಾಯಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು 10 ನಿಮಿಷ ಮುಂಚೆ ಈ ಅವಲಕ್ಕಿನ ನೆನೆ ಇಟ್ಟರೆ ಸಾಕು. ಬನ್ನಿ, ಇವಾಗ 10 ನಿಮಿಷ ಆಗಿದೆ. ಇದರಲ್ಲಿರುವ ನೀರನ್ನ ತೆಗೆದುಬಿಟ್ಟು ಈ ಅಕ್ಕಿಗೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪೂರ್ತಿಯಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಈಸಿಯಾಗಿ ನಾವು ಈ ರೆಸಿಪಿನ ಮಾಡ್ಬೋದು. ಹಾಗೆ ನಾನು ಇದಕ್ಕೆ ಒಂದು ಅರ್ಧ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ನಾನು ಒಂದು ಅರ್ಧ ಈರುಳ್ಳಿ ಅಷ್ಟೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ಬನ್ನಿ, ಇವಾಗ ಇದನ್ನು ಆದಷ್ಟು ನಾವು ಸ್ಮೂತಾಗಿ ಮಿಕ್ಸಿ ಜಾರಿಗೆ ಇದನ್ನು ಹಾಕಿ ಪೇಸ್ಟ್ನ ರೆಡಿ ಮಾಡ್ಕೋಬೇಕು. ತರಿತರಿಯಾಗಿ ಇರಬಾರ್ದು ಇದು. ಆದಷ್ಟು ಫುಲ್ ಬಟರ್ ಥರ ಸ್ಮೂತಾಗಿ ಪೇಸ್ಟ್ನ ನಾವು ರೆಡಿ ಮಾಡ್ಕೋಬೇಕು. ಸಾಫ್ಟಾಗಿ ಇದನ್ನು ರುಬ್ಕೋಬೇಕು. ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಇದರ ಬೆಟರ್ ಈ ರೀತಿ ರೆಡಿ ಆಗಬೇಕು. ನೋಡಿ ಯಾವ ರೀತಿ ಸ್ಮೂತಾಗಿದೆ ಅಂತ. ತರಿತರಿಯಾಗಿ ರುಬ್ಬೋಕ್ಕೆ ಹೋಗಬೇಡಿ ಆದಷ್ಟು. ಬನ್ನಿ, ಇವಾಗ ಇದನ್ನು ಪೂರ್ತಿಯಾಗಿ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನಾನು ಅಡುಗೆ ಸೋಡಾನ ಹಾಕ್ಕೊತಾ ಇದ್ದೀನಿ. ಅಡುಗೆ ಸೋಡಾ ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ನಡೆಯುತ್ತೆ. ಆದರೆ ಹೋಟೆಲ್ಗಳಲ್ಲಿ ಅಡುಗೆ ಸೋಡಾ ಯೂಸ್ ಮಾಡೇ ಮಾಡ್ತಾರಲ್ವ, ಅದಕ್ಕೆ ನಾನು ಒಂದು ಸ್ವಲ್ಪ ಅಡುಗೆ ಸೋಡಾನ ಹಾಕಿ ಒಂದು 8ರಿಂದ 9 ತಾಸು ನಾನು ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡ್ತಾಯಿದ್ದೀನಿ. ಫುಲ್ ನೈಟ್ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ, ಇವಾಗ ಬೆಳಗ್ಗೆ ಈ ರೀತಿ ಹಿಟ್ಟು ಉಬ್ಬಿ ಬಂದಿದೆ ಯಾವ ರೀತಿ ಅಂತ. ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಹಿಟ್ಟು. ಬನ್ನಿ, ಇವಾಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ. ಹಾಗೆ ನಾನು ಇದಕ್ಕೆ ಈ ದೋಸೆ ಕೆಳಗಡೆ ಕಲರ್ ಬರುತ್ತಲ್ವ, ಆ ಕಲರಿಗೋಸ್ಕರ ಒಂದು ಸ್ವಲ್ಪ ನಾನು 1 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೇನೆ. 1 ಸ್ಪೂನಷ್ಟು ಸಕ್ಕರೆ ಅಷ್ಟೇ ಹಾಕ್ಕೊಳ್ಳಿ. ನೋಡಿ, ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದನ್ನು ಮಿಕ್ಸ್ ಮಾಡಿ ಒಂದು 10 ನಿಮಿಷ ನಾವು ಈ ಪಲ್ಯ ಹಾಗೆ ಚಟ್ನಿ ಮಾಡುವವರೆಗೂ ಇದನ್ನು ಫಸ್ಟು ಈ ರೀತಿ ಮಿಕ್ಸ್ ಮಾಡಿ ಬಿಟ್ಬಿಡೋಣ. ಹಾಗೆ ನಮ್ಮ ಚಾನಲಲ್ಲಿ ಇದರ ಪಲ್ಯ ಹಾಗೆ ಚಟ್ನಿ ರೆಸಿಪಿ ಕೂಡ ಇದೆ, ನೀವು ಬೇಕಾದರೆ ನೋಡ್ಬೋದು. ನಾನು ಲಾಂಗ್ ವಿಡಿಯೋ ಆಗುತ್ತೆ ಅಂತ ದೋಸೆ ರೆಸಿಪಿನ ಮಾಡ್ತಾ ಇದ್ದೇನೆ. ನೋಡಿ, ಈ ರೀತಿ 10 ನಿಮಿಷ ಆದಮೇಲೆ ಈ ರೀತಿ ತಿರುಗಿಸ್ತಾ ಇರಬೇಕು. ಇದು ಹೋಟೆಲಲ್ಲಿ ನಮಗೆ 2 ಥರ ಬೆಣ್ಣೆ ದೋಸೆ ಇರುತ್ತೆ. ಒಂದು ದಪ್ಪನಾಗಿ ಬರುತ್ತೆ, ಇನ್ನೊಂದು ತೆಳ್ಳನಾಗಿ ಬರುತ್ತೆ. ನಾನು ಟ್ರೈ ಮಾಡಿದ್ದು ಈ ಫಸ್ಟು ನಾನು ದೋಸೆ ಹಾಕ್ತಾ ಇದ್ದೀನಲ್ಲ, ಈ ರೀತಿ ಟ್ರೈ ಮಾಡಿದ್ದು. ನೀವು ಯಾವ ರೀತಿ ದೋಸೆ ತಿಂದಿದ್ದೀರಾ ಅಂತ ಕಾಮೆಂಟ್ನಲ್ಲಿ ಹಾಕೋದನ್ನು ಮರಿಬೇಡಿ. ನೋಡಿ, ನಾನು ಟ್ರೈ ಮಾಡಿದಾಗ ಈ ರೀತಿ ದೋಸೆ
ನೋಡಿ ಈ ರೀತಿ ನಿಧಾನಕ್ಕೆ ಸ್ವಲ್ಪ ದಪ್ಪನೆಯದಾಗಿ ಹಾಕ್ಕೊಂಡ್ರೆ ಆಯಿತು. ನಾನು ಫ್ರಿಜ್ಜಲ್ಲಿ ಇರುವಂಥ ಬೆಣ್ಣೆನ ಯೂಸ್ ಮಾಡ್ತಾ ಇದ್ದೇನೆ. ನೀವು ಬೇಕಾದರೆ ಫ್ರೆಶ್ ಆದಂಥ ಬೆಣ್ಣೆ ಯೂಸ್ ಮಾಡಿದರೆ ಇನ್ನೂ ಚೆನ್ನಾಗೆ. ನೋಡಿ ಈ ರೀತಿ ಯಾವ ರೀತಿ ಬಬಲ್ಸ್ ಬಂದಿದೆ ಅಂತ. ಈ ರೀತಿ ಬಂದರೆ ತುಂಬಾ ಪರ್ಫೆಕ್ಟಾಗಿ ಬೆಣ್ಣೆ ದೋಸೆ ರೆಡಿಯಾಗಿದೆ ಅಂತ ಅರ್ಥ. ಇನ್ನೊಂದು ಕಡೆ ಈ ರೀತಿ ತೆಳ್ಳನೆಯದಾಗಿ ದೋಸೆನ ರೆಡಿ ಮಾಡಿ ಕೊಟ್ಟಿದ್ದರು. ಎರಡು ರೀತಿಯಾಗಿ ಬೆಣ್ಣೆ ದೋಸೆನ ನೀವು ಮಾಡ್ಬೋದು, ಆದರೆ ಇದಕ್ಕೆ ಅಡುಗೆ ಎಣ್ಣೆನ ಆದಷ್ಟು ಸ್ಕಿಪ್ ಮಾಡಿ. ಇದನ್ನು ಪೂರ್ತಿಯಾಗಿ ಬೆಣ್ಣೆಯಿಂದನೇ ಈ ದೋಸೆನ ರೆಡಿ ಮಾಡ್ಕೊಳ್ಳೋದು. ಅದಕ್ಕಾಗಿ ಇದರ ರೇಟು ತುಂಬಾ ಜಾಸ್ತಿ ಅನ್ಬೋದು. ನೋಡಿ ಈ ರೀತಿ ಎರಡು ರೀತಿಯಾಗಿ ನಾವು ದೋಸೆನ ರೆಡಿ ಮಾಡ್ಕೋಬೋದು. ಈ ರೀತಿ ತುಂಬಾ ಇದು ಕ್ರಿಸ್ಪಿಯಾಗಿರುತ್ತೆ. ಹಾಗೆ ನೀವು ಯಾವ ದೋಸೆನ ಟ್ರೈ ಮಾಡಿದ್ದೀರಾ ಅಂತ ಕಾಮೆಂಟ್ನಲ್ಲಿ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಹೊಸಬ್ರು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಾಗೆ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ವಿಡಿಯೋ ಜೊತೆ ಭೇಟಿ ಆಗ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.